ಕಡೆ ಯಲ್ಲಪ್ಪ ಮಹಾರಾಜನ ತಾಯಿ ಕಾಶಿಬಾಯಿ ಕೂತಾಳ. ಹೌದು. ಈಚಿ ಕಡೆ ತಂದೆ ಶಿವಪ್ಪ ಕೂತಾನ. ಹೌದು. ಯಾವಾಗ ಮಗ ಬಂದಾನ ಅನ್ನುವಂಥದ್ದು ತಾಯಿ ನೋಡಿದಳು. ಹಾ, ಇಷ್ಟು ದುಃಖ ಐತ್ರಿ ಪಾಪ. ಹೌದು ಹೌದು. ಯಲ್ಲಪ್ಪ, ಹಾ, ನಾ ನಿನಗ ಮೊದಲೇ ಹೇಳಿದ್ನಲ್ಲೋ ಯಪ್ಪ, ಹೌದಿಪ್ಪ, ನೀ ಹೋಗಬೇಡ, ನಿನ್ನ ಹೆಂಡತಿ ಮುಖ ಸಣ್ಣ ಮಾಡ್ಯಾಳತ್ತ ಹೇಳಿದ್ದಲ್ಲ. ಯಲ್ಲಪ್ಪ, ನಾ ಹೋಗಿ ಬರ್ತೀನಿ ತಾಯಿ, ನನ್ನ ಹೆಂಡತಿಗೆ ಏನಾಗಂಗಿಲ್ಲ, ನಮ್ಮ ಮನೆಗುರು ನಮ್ಮ ಕೈ ಬಿಡಂಗಿಲ್ಲ, ನಾ ಹೊಳ್ಳಿ ಬಂದ್ರ ನನ್ನ ಕೈಯಾಗ ಕೂಸು ಕೊಡಕತ್ತೆ ಹೇಳಿದಿಲ್ಲ ಯಲ್ಲಪ್ಪ. ಹೌದು ಹೌದಿಪ್ಪ. ಯಲ್ಲಪ್ಪ, ಹಾ, ನನ್ನ ಮಗಳು ಸೊಸಿ ಅಂತ ಕರೀಲಿಲ್ಲ ತಾಯಿ, ನನ್ನ ಮಗಳು ಹೊನ್ನವಾಗಿ ಎಬ್ಬಸೋ ಯಲ್ಲಪ್ಪ, ನೀರೇ ಮಾತಾಡು ಯಲ್ಲಪ್ಪ, ನನ್ನದಿಂದ ನಿಮ್ಮಪ್ಪನದಿಂದ ಶಟ್ಕೊಂಡು ಮಕ್ಕೊಂಡಾಳು, ನಾವು ಏನೋ ಅಂದೀವು ಕಾಣ್ತದ ನಿನ್ನ ಹೆಂಡತಿಗೆ. ಯಲ್ಲಪ್ಪ, ನಿನ್ನ ಹೆಂಡತಿ ಶಟ್ಕೊಂಡು ಮಕ್ಕೊಂಡಾಳು, ಒಂದಿಷ್ಟು ಎಬ್ಬಸು ಮಾತಾಡ್ತೀವೋ ಯಲ್ಲಪ್ಪ. ಹೌದು ಹೌದಿಪ್ಪ, ಮಾತಾಡ್ತೀವಿ ಯಲ್ಲಪ್ಪ. ಯಲ್ಲಪ್ಪ, ನಿನ್ನ ಹೆಂಡತಿಗೆ ನಾ ಒಂದು ದಿವಸ ನನ್ನ ಸೊಸಿ ಅಂತ ನೋಡ್ಲಿಲ್ಲಪ್ಪ. ನಿನ್ನ ಹೆಂಡತಿ ನನಗೊಂದು ದಿವಸ ನನ್ನ ಅತ್ತಿ ಅಂತ ನೋಡ್ಲಿಲ್ಲ. ಮುಂಜಾನೆ ಅಂತೂ ನನ್ನ ಸೊಸಿ ಚೊಚ್ಚಲು ಬಸರಿ ಅದಾಳ, ನನ್ನ ಸೊಸಿಗೆ ತ್ರಾಸ ಆಗ್ತೇಳಿ ಕೈಯಾಗ ಕಸಬಾರಿಗೆ ತಗೊಂಡು ಅಂಗಳ ಕಸ ಹೊಡಿಬೇಕಂದ್ರ ಅತ್ತಿಯವರ, ನಿಮ್ಮ ಟೊಂಕ ಬ್ಯಾನೆ ಆಗ್ತದ್ರಿ, ನಿಮ್ಮ ವಯಸ್ಸಾಗ್ಯದ, ನೀವು ಕಸ ಹೊಡಿಬೇಡ್ರಿ ಅಂತೇಳಿ ಓಡಿ ಬಂದು ಕೈಯನ್ನ ಕಸಬಾರಿಗೆ ಕಸಗೊತ್ತಿದ್ದೆಲ್ಲವ್ವ. ಹೌದು. ಬಾವಿ ನೀರಿಗೆ ಹೋಗಿ ಒಂದು ಕೊಡ ನೀರು ತರ್ಬೇಕಂದ್ರ ಅತ್ತಿ, ನಿಮ್ಮ ಮೊಳಕಾಲ್ ಹಿಡ್ದವ್ರಿ, ನೀವು ನೀರು ತರಬೇಡ್ರಿ, ನಾ ನೀರು ತರ್ತೀನಿ ಅಂತಿದ್ದಿಲ್ಲವ್ವ. ಹೌದು. ಹೊನ್ನವ್ವ, ಯಾಕವ್ವ ನನ್ನ ಮ್ಯಾಲ ಹುಚ್ಚರಂಗ ಆಶ್ಚರ್ಯ ನಡುದು ಹೋಯ್ತೋ ಬಿಚ್ಚಿ ಬೀಳುವ ತಾಯಿ ಗರ್ಭ ಹೊಡೆದಂಗ ಗುಡಗ ಹಚ್ಚಿ ಕೂಸು ಬಿದ್ದು ತಂದೆ ಪಾದನ್ಯಾಗ ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ, ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ. ನಾವು ಏನೇ ಮಾತಾಡೋದಿದ್ರು ಸತ್ಯವನ್ನೇ ಮಾತಾಡಬೇಕು. ಹೌದೌದು. ಮುಗುಳು ಕೋಡಿ ಎಲ್ಲಾ ಲಿಂಗಗ ನಮ್ಮ ಊರಾಗೆ ಕರ್ಜಿಗೆ ಒಳಗ. ಹೌದಿಪ್ಪ, ಹೌದು. ನಮ್ಮೂರಾಗೆ ವಿಷ ಹಾಕದ್ರಿ, ವಿಷ ಹಾಕಿದ್ರು. ಆ ವಿಷ ಹಾಕಿದ ಕಾಲಕ್ಕೆ ಹದರಿ ಖಾಜಾ ಸಾಹೇಬ, ನೀವು ಎಲ್ಲರ ಹೆಸರು ಕೇಳಿರಿ. ಹೌದೌದು. ಹದರಿ ಖಾಜಾ ಸಾಹೇಬ್ ಅಂದ್ರ ನಾಡಿಗೆ ದೊಡ್ಡ ದೇವರ. ಹೌದು. ಹದರಿ ಖಾಜಾ ಸಾಹೇಬ್ ಆಕಾಶವಾಣಿದಿಂದ ಹೇಳ್ತಾನ. ಏನತ್ತ? ಆಕಾಶವಾಣಿ ಅಂದ್ರೆ ಏನ್ರಿ? ಏನ್ರಿಪ್ಪ? ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸೋದಿಲ್ಲ. ಹೌದು. ವಾಣಿ ಮಾತ್ರ ಕೇಳಿಸ್ತದ. ಆಕಾಶವಾಣಿ ಮಾಡಿ, ಇಲ್ಲಿ ನಿನಗೆ ಸ್ಥಳ ಇಲ್ಲ, ಇಲ್ಲಿದಿಂದ ನೀ ಭೀಮಾ ಕೃಷ್ಣ ನದಿ ದಾಟಿ ಹೋಗು, ಎಲ್ಲಿ ಹೊತ್ತು ಹೊಂಟದ ಅಲ್ಲಿ ಹೋಗಿ ಜಾಗ ಮೆಟ್ಟ ಮಾಡಕ್ ಹೇಳಿ ಅಂದ. ಅದೇ ಮುಗುಳು ಕೋಡಕ್ಕೆಲ್ಲ ಮಹಾರಾಜರು ಹೌದೌದು ಬಂದು ಹ್ಯಾಂಗ ವಾಸ ಮಾಡಿದ್ರು, ಹ್ಯಾಂಗ ಹುಟ್ಟಿ ಬಂದ್ರು, ಹ್ಯಾಂಗ ಜಗತ್ತಿನೊಳಗೆ ಕೀರ್ತಿ ಮಾಡಿದ್ರು ಅನ್ನುವಂಥದ್ದು ಒಂದು 4 ನುಡಿ ಪದ್ಯ ಹಾಡಿ ಈ ಕಾರ್ಯಕ್ರಮಕ್ಕೆ ಮಾಮಂಗಲ ಮಾಡೋಣ. ಹೌದೌದು. ಎಲ್ಲ ಬಲ್ಲಿದೋ ಎಲ್ಲ ಲಿಂಗ, ಒಲ್ಲೊಂದು ಸಂಸಾರ ಸಂಗ ನ್ಯಾಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ. ಓ ಎಲ್ಲ ಬಲ್ಲಿದೋ ಎಲ್ಲ ಲಿಂಗ, ಒಲ್ಲೊಂದು ಸಂಸಾರ ಸಂಗ ನ್ಯಾಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ. ಓ ಎಲ್ಲ ಬಲ್ಲಿದ ಎಲ್ಲ ಲಿಂಗ, ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಲ, ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ. ನವ ಮಾಸ ನವ ದಿನ
ತುಂಬಿ ಮಾಡದೀಗ ನವಜಾತ ಶಿಶು ಹುಟ್ಟಿ ಬರಲಿಲ್ಲ ಹೊರಗ ನವ ಮಾಸ ನವ ದಿನ ತುಂಬಿ ಮಾಡದೀಗ ನವಜಾತ ಶಿಶು ಹುಟ್ಟಿ ಬರಲಿಲ್ಲ ಹೊರಗ ನವದ್ವಾರ ಬಂದಾದು ನವ ಯೌವನಿಗ ಶಿವ ಶಿವ ಅನ್ನೂತ ಸೇರ್ಯಾಳ ಸ್ವರ್ಗ ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಬಲಿದ ಎಲ್ಲ ಲಿಂಗ ಒಲ್ಲದ ಸಂಸಾರ ಸಂಗ ನೆಲಿ ಹುಡಕೋತ ಹೊಂಟು ನಾಡ ಮ್ಯಾಗ ನೆಲಿ ಹುಡಕೋತ ಹೊಂಟು ನಾಡ ಮ್ಯಾಗ ನವ ಮಾಸ ನವ ದಿನ ತುಂಬಿ ಮಾಡದೀಗ ನವಜಾತ ಶಿಶು ಹುಟ್ಟಿ ಬರಲಿಲ್ಲ ಹೊರಗ ನವ ಮಾಸ ನವ ದಿನ ತುಂಬಿ ಮಾಡದೀಗ ನವಜಾತ ಶಿಶು ಹುಟ್ಟಿ ಬರಲಿಲ್ಲ ಹೊರಗ ನವದ್ವಾರ ಬಂದಾದು ನವ ಯೌವನಿಗ ನವದ್ವಾರ ಬಂದಾದು ನವ ಯೌವನಿಗ ಶಿವ ಶಿವ ಅನ್ನೂತ ಸೇರ್ಯಾಳ ಸ್ವರ್ಗ ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಬಲಿದ ಎಲ್ಲ ಲಿಂಗ ಒಲ್ಲದ ಸಂಸಾರ ಸಂಗ ನೆಲಿ ಹುಡುಕೋತ ಹೊಂಟು ನಾಡ ಮ್ಯಾಗ ನೆಲಿ ಹುಡುಕೋತ ಹೊಂಟು ನಾಡ ಮ್ಯಾಗ ಬೀಸು ಬಿರುಗಾಳಿಗೆ ದೀಪ ಆರಿದಂಗ ಕಾರ್ಮೋಡ ಕವಿದು ಸಿಡ್ಲ ಪಡೆದಂಗ ಬೀಸು ಬಿರುಗಾಳಿಗೆ ದೀಪ ಆರಿದಂಗ ಕಾರ್ಮೋಡ ಕವಿದು ಸಿಡ್ಲ ಪಡೆದ ಧರ್ಮ ಪತ್ನಿಯ ಶವ ನೋಡಿ ಬಡಿತೋದಿಂಗ ಧರ್ಮ ಪತ್ನಿಯ ಶವ ನೋಡಿ ಬಡಿತೋದಿಂಗ ಸರ್ವಸ್ವ ಸುಳ್ಳೊಂದು ಸಂಸಾರದಾಗ ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಬಲಿದ ಎಲ್ಲ ಲಿಂಗ ಒಲ್ಲದ ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ಉರಿಯು ಕಿಚ್ಚಿನ ಮುಂದ ನಿಂತು ಹುಚ್ಚರಂಗ ಆಶ್ಚರ್ಯ ನಡೆದು ಹೋಯ್ತು ಬಿಚ್ಚಿ ಬೀಳುವಂಗ ಉರಿಯು ಬೆಂಕಿ ಮುಂದ ನಿಂತು ಹುಚ್ಚರಂಗ ಆಶ್ಚರ್ಯ ನಡೆದು ಹೋಯ್ತು ಬಿಚ್ಚಿ ಬೀಳುವಂಗ
ಹೆಜ್ಜೆ ಕೂಸ ಬಿತ್ತು ತಂದೆ ಪಾದ ಮ್ಯಾಗ ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಬದದ ಎಲ್ಲ ದಿಂಗ ಒಲ್ಲೊಂದ ಸಂಸಾರ ಸಂಗ ನೆದಿ ಹುಡುಕೂತ ಹೊಂಟು ನಾಡ ಮ್ಯಾಗ ನೆದಿ ಹುಡುಕೂತ ಹೊಂಟು ನಾಡ ಮ್ಯಾಗ. ಯಾವಾಗ ಇಂಡಿ ತಾಲೂಕು ಮಿರ್ಗಿ ಒಳಗೆ ಯಲ್ಲಪ್ಪ ಮಹಾರಾಜರ ಲಗ್ನ ಆಯಿತು. ಹೌದು. ಇರ್ಲಿ ಕರೆಕ್ಟ್ ಐತಿ. ಮೈಕ್ ಮಸ್ತ್ ಅದ ಮೈಕ್ ಹೌದಾ ಅವ್ರಿಗೆ ಸನ್ಮಾನ ಮಾಡ್ಬೇಕು ನಾವು ಆ್ಯಕ್ಚುಲಿ. ಯಾಕಂತ ಕೇಳಿದ್ರೆ ಇಂಥ ಮೈಕ್ ಭಾಳ ಊರಾಗ ಸಿಗಂಗಿಲ್ಲ. ಭಾಳ ಸ್ಟೇಜ್ ಹಾಡಿವ್ ಕರೆ ನಾವು ಇಂಥ ಒಳ್ಳೆ ಮೈಕ್ ಸೌಂಡ್ ಸಿಸ್ಟಮ್ ಕೊಟ್ಟಿರುವಂತ. ಏನ್ರಿ ನಿಮ್ಮ ಹೆಸರು? ಹಾ, ಯಲ್ಲಪ್ಪ ಸಂತು ಸಂಜು ಬಹಳ ಒಳ್ಳೆ ಸೌಂಡ್ ಸಿಸ್ಟಮ್ ಕೊಟ್ಟಿರಿ ಮಾಲೀಕರು. ಈ ಜನರ ಪರವಾಗಿ ನಮ್ಮ ಸಂಘದ ಪರವಾಗಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಹೌದು, ನಿಮ್ಮ ಸೌಂಡ್ ಹಿಂಗೆ ಇನ್ನೂ ಇಷ್ಟು ಹೆಚ್ಚಿಗೆ. ಯಲ್ಲಪ್ಪ ಮಹಾರಾಜರ ಚರಿತ್ರೆ ಕೇಳ್ರಿ. ಹೌದು. ಯಲ್ಲಪ್ಪ ಮಹಾರಾಜಗ ಲಗ್ನ ಆಗಿ ಹೊನ್ನಮ್ಮ ತಾಯಿ ನಡಿಲಿಕ್ಕೆ ಬಂದಳು. ಹೌದು. ಕನಸಿನೊಳಗೆ ಪ್ರಪಂಚ ರೀ ಮಾತ್ಮರ್ದು. ಹೌದೇನು? ಕನಸಿನೊಳಗೆ ಪ್ರಪಂಚ ಅನ್ನುವಂಗ ಯಲ್ಲಪ್ಪ ಮಹಾರಾಜನ ಹೆಂಡತಿ ಹೊನ್ನಮ್ಮ ತಾಯಿ ಚೊಚ್ಚಿಲು ಬಸರಾದಳ್ರಿ. ಹೌದಿಪ್ಪ, ಹೊನ್ನಮ್ಮ ತಾಯಿ ಚೊಚ್ಚಿಲು ಬಸರಾದಳು. ಹೌದು. ಹಿಂಗ ಅನ್ನೋದ್ರೊಳಗ 9 ತಿಂಗಳು 9 ದಿವಸ ಮುಗಿಲಿಕ್ಕೆ ಬತ್ರಿಪ್ಪ ಮುಗಿತು. ಹೌದು. ಆ 9ನೇ ದಿವಸಕ್ಕೆ ಏನಿತ್ತತಿ ಕೇಳಿದ್ರ, ಅದೇ ಇಂಡಿ ತಾಲೂಕಿನೊಳಗೆ ಒಂದು ಖ್ಯಾಡಿಗೆ ಒಂದು ಹಳ್ಳಿ ಬರ್ತದ. ತಮ್ಗೆಲ್ಲರಿಗೂ ಗುರ್ತಿರ್ಬೇಕು, ಇರ್ಲಿ ಗುರ್ತಿಲ್ಲ. ಹೌದು. ಸಣ್ಣ ಹಳ್ಳಿ ಬರ್ತದ. ಸಣ್ಣ ಹಳ್ಳಿ ಖ್ಯಾಡಿಗೆ ಒಂದು ಊರದ. ಹೌದು. ಆ ಊರಾಗ ಅವತ್ತಿನ ದಿನ ಏನ್ ಮಾಡಿದ್ರತಿ ಕೇಳಿದ್ರೆ, ಊರನ್ ಜನ ಎಲ್ಲ ಕೂಡಿ ಲಾಲ್ಡೆ ಮಶಾಕನ ಜಾತ್ರೆ. ಹೌದು. ಯಾರ್ದು? ಲಾಲ್ಡೆ ಮಶಾಕನ ಜಾತ್ರೆಗೆ ಸೊಲ್ಲಾಪುರದಿಂದ ಯಲ್ಲಪ್ಪ ಮಹಾರಾಜರ ಜೋಡಿ ಕುಸ್ತಿ ಹಚ್ಚಬೇಕಂತೇಳಿ ಗಡಿ ಕರೆಸಿದ್ರು. ಖಡ್ಯಾದ ಕುಸ್ತಿ ಹಚ್ಚಿದ್ರಿ. ಹೌದು. ಖಡ್ಯಾದ ಗಡಿಗಳು ಕರೆಸಿದ್ರು. ಯಲ್ಲಪ್ಪ ಮಹಾರಾಜ ಕುಸ್ತಿಗೆ ಹೋಗುವ ಹೊತ್ನ್ಯಾಗ ತಾಯಿಗೆ ನಮಸ್ಕಾರ ಮಾಡಿ ಹೋಗುವ ಹೊತ್ನ್ಯಾಗ ತಾಯಿ ಒಂದು ಮಾತು ಹೇಳ್ತಾಳ, ಕಾಶಿಬಾಯಿ. ಏನತ್ರಿ? ಯಲ್ಲಪ್ಪ, ಪ್ರತಿನಿತ್ಯ ನೀ ಕುಸ್ತಿಗೆ ಹೋಗ್ತಿದ್ದಿ, ನಿನಗೆ ಬ್ಯಾಡ ಹತ್ತಿತ್ತಿಲ್ಲ. ಹೌದಾ? ಇವತ್ತು ಯಾಕೋ ನಿನ್ನ ಹೆಂಡತಿ ಮುಖ ಒಂದಿಷ್ಟು ಬದಲಾಗ್ಯದ. ಹೌದು. ಫರಕ್ ಆಗ್ಯದ. ಯಾಕಂದ್ರ ಹುಡುಗಿ ಚೊಚ್ಚಲೈತಿ. ಯಾಕೋ ನಿನ್ನ ಹೆಂಡತಿ ಮುಖ ಸಣ್ಣ ಮಾಡ್ಯಾಳ. ಹೌದು. ಯಾಕಂದ್ರ ಹೆರಿಗೆ ಮಾಡುವಂತ ತಾಯಿದೇರಿಗೆ ಆ ಲಕ್ಷಣ ಗೊತ್ತಾಗ್ತದ್ರಿ. ಗೊತ್ತಾಗ್ತದಪ್ಪ. ಇವತ್ತು ಈ ಹುಡುಗಿ ಹೆರಿಗೆ ಆಗ್ತದ ಅಂತೇಳಿ ಹಿರಿಯ ಮನುಷ್ಯ ತಾಯಿದೇರಿಗೆ ಗುರುತಾಗ್ತದ. ಹಂಗ ಯಲ್ಲಪ್ಪ ಮಹಾರಾಜನ ತಾಯಿ ಕಾಶಿಬಾಯಿ ಗುರುತಾಗಿತ್ತು. ಹೌದಿಪ್ಪ. ಯಲ್ಲಪ್ಪ, ಇವತ್ತು ನೀ ಕುಸ್ತಿಗೆ ಹೋಗೋದು ಒಳ್ಳೇದು ಏನು ಕೆಟ್ಟದ್ದು ನನಗರಿ ತಿಳಿಯಲ್ದು. ನೀ ಹೋಗ್ಲಿಲ್ಲ ಅಂದ್ರೆ ಚಲೋ ಆಗ್ತ ಅಂದ ಕೂಡ್ಲೆ ತಾಯಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಯಲ್ಲಪ್ಪ ಮಹಾರಾಜ. ಏನ್ ಹೇಳಿದ್ರಿಪ್ಪ ಯಲ್ಲಪ್ಪ ಮಹಾರಾಜ? ಹೌದು. ಸೊಲ್ಲಾಪುರದಿಂದ ನನ್ನ ಸಲುವಾಗಿ ಖಡ್ಯಾದ ಕುಸ್ತಿ ಆಡುವಂತ ಗಡಿಗಳಿಗೆ ಕರೆಸ್ಯಾರ, ಪೈಲ್ವಾನ್ರಿಗೆ ತರ್ಸ್ಯಾರ. ಹೌದು. ನಾವು ಒಂದು ವೇಳೆ ಹೋಗಲಿಲ್ಲ ಅಂದ್ರೆ ನಮ್ಮ ಜನ ತಪ್ಪು ತಿಳ್ಕೊತಾರ. ತಾಯಿ ತಿಳ್ಕೊತಾರ, ನನ್ನ ಹೆಂಡತಿ ಹೆರಿಗೆ ಆಗ್ತದ, ನನ್ನ ಹೆಂಡತಿ ನಮ್ಮ ಮನಿಗುರು ಜಟ್ಟಿಂಗರಾಯ ನಮಗೆ ಯಾವತ್ತು ಕೈ ಬಿಡಲ್ಲವ. ಹೌದೌದು. ನನ್ನ ಹೆಂಡತಿ ಹೆರಿಗೆ ಆಗ್ತದ ತಾಯಿ, ನಾ ಸಂತೋಷದಿಂದ ನನಗೆ ಆಶೀರ್ವಾದ ಮಾಡಿ ಹೋಗಿ ಕುಸ್ತಿ ಮಾಡಿ ಬಂದು ನನ್ನ ಕೈ ಒಳಗ ನನ್ನ ಮಗನು ಕೊಡಕತ್ತಿ ತಾಯಿ ಅಂತೇಳಿ ಮತ್ತೊಮ್ಮೆ ಕಾಲಿಗೆ ಬಿದ್ರಿ ಯಲ್ಲಪ್ಪ ಮಹಾರಾಜ್. ಹೌದು. ಕಾಲಿಗೆ ಬಿದ್ದು ಕುಸ್ತಿಗೆ ಹೋದ. ಹೌದು. ಈ ಕಡೆ ಹೊನ್ನಮ್ಮನ ಬ್ಯಾನಿ ಚಾಲು ಅದು. ಹೌದು. ಅಲ್ಲಿ ಕುಸ್ತಿಗೆ ಹೋಗ್ಯಾನ ಪಾಪ. ಖ್ಯಾಡಿಗೆ ಒಳಗ ಒಂದೇ ಕುಸ್ತಿ ಅಲ್ರಿ, ಒಂದು ನಡು ಕುಸ್ತಿ, ಒಂದು ಖಡ್ಯಾದ ಕುಸ್ತಿ. ಹೌದು. 2 ಕುಸ್ತಿ. ಸೋಲಾಪುರದಿಂದ ಬಂದಿರುವಂತ ಗಡಿಗಳಿಗೆ ನೋಡ್ರದೊಳಗ ಮಣ್ಣು ಮುಕ್ಕಿಸದ ಯಲ್ಲಪ್ಪ ಮಹಾರಾಜ ಬಹಳ ದೊಡ್ಡ ಪೈಲ್ವಾನ ಆಗಿನ ಕಾಲಕ್ಕೆ. ಹೌದು. ತಾವೆಲ್ಲ ಕುಸ್ತಿ ಆಡದವ್ರು ಇದ್ದಿರ್ಬೇಕು. ಯಲ್ಲಪ್ಪ ಮಹಾರಾಜ ದೊಡ್ಡ ಪೈಲ್ವಾನ. ಹೌದು. ಜನ ಎಲ್ಲ ಸಂತೋಷ ಪಟ್ರು. ಹೌದು. ಏನ್ರಿ, ಸೋಲಾಪುರದಿಂದ ಗಡಿಗಳಿಗೆ ಕರೆಸಿದೆವು, ಕೊಲ್ಲಾಪುರಕ್ಕೆ ಹೋಗಿ ಆಡಿ ಬಂದ್ರ, ಸಾಂಗ್ಲಿಗೆ ಹೋಗಿ ಆಡಿ ಬಂದವ್ರಿಗೆ ಕರೆಸಿದೆವು. ಆದ್ರ ಏಕೋಚಿತ ಒಂದು ಪೂಜಾರಿಗಳು ಹುಡುಗ ನಮ್ಮ ನೆರಳಿ ಮಿರ್ಗಿ ಒಳಗ ಕುರಿ ಮೈಸ್ಕೋತ ಕುರಿ ಹಾಲು ಉಂಡು ಇಷ್ಟು ಗಟ್ಟಿ ಪೈಲ್ವಾನ್ರಿಗೆ ಹೋಗದಾನ. ನಮ್ಮ ಭಾಗಕ್ಕೆ ಹೆಸರು ತಂದಾನ ಯಲ್ಲಪ್ಪ, ಇವನಿಗೆ ಹಂಗೆ ಕಳಸನ ಬ್ಯಾಡಿ, ಇವತ್ತು ನಮ್ಮ ಊರಾಗ ಮೆರವಣಿಗೆ ಮಾಡೋಣ ಅಂದರಿ ಆಗಿನ ಕಾಲಕ್ಕೆ. ಹೌದು. ಮೆರವಣಿಗೆ ಮಾಡ್ತಾರಲ್ರಿ ನಿಮ್ ಕಡ್ನು? ಮಾಡ್ತಾರಲ್ರಿ. ಮೆರವಣಿಗೆ ಮಾಡೋಣ ತಿಳ್ಕೊಂಡು ಏನ್ ಮಾಡಿದ್ರಿ ಜನ, ಆಗಿನ ಕಾಲಕ್ಕೆ ಎತ್ತಿನ ಗಾಡಿ 101 ಕೊಳ್ಳ ಕಟ್ಟದ್ರಿ. ಹೌದು. ಲಕ್ಷ ಕೊಡ್ರಿ ಪುಣ್ಯಾತ್ಮರೇ, ಶರಣ ಚರಿತ್ರೆ ಬಹಳ ದೊಡ್ಡದ. ಹೌದು.
ಆಗಿನ ಕಾಲಕ್ಕೂ 101 ಎತ್ತಿನ ಗಾಡಿ ಕೊಳ್ಳ ಕಟ್ಟಿ ಹಾ ಯಲ್ಲಪ್ಪ ಮಹಾರಾಜಗೆ ಮುಂದೆ ತಂದು ನಿರ್ಸ್ಯಾರ. ಎಲ್ಲಪ್ಪ ಹೌದು ನೀ ಗಾಡಿ ಒಳಗೆ ಕುಂದ್ರಪ್ಪ, ಇವತ್ತು ಊರು ತುಂಬಾ ಮೆರವಣಿಗೆ ಮಾಡ್ತೇವೆ, ನಮ್ಮ ಭಾಗಕ್ಕೆ ಹೆಸರು ತಂದೆ ಅಂತ ಹೇಳಿ ತಿಳ್ಕೊಂಡು ಹಾ ಆ ಎತ್ತಿನ ಗಾಡಿಗೆ ಎಷ್ಟು ಚಂದ ಸಿಂಹಾಸನ ಎಷ್ಟು ಚಂದ ತಯಾರು ಮಾಡಿರತ್ತೆ ಕೇಳಿದ್ರ. ಹಾ ಹಾ ಕಬ್ಬಿನ ತೋರಣ ಕಟ್ಟ್ಯಾರ, ಹೌದ್ ಬಾಳಿ ತೋರಣ ಕಟ್ಟ್ಯಾರ, ಗಾಡಿ ಒಳಗ ಒಂದು ಸಿಂಹಾಸನ ಮಾಡ್ಯಾರ. ಹೌದ್ ಅದ್ರ ಮ್ಯಾಗ ಯಲ್ಲಪ್ಪ ಮಹಾರಾಜ ಕುಂದರ್ಸ್ಬೇಕಂತೇಳಿ ಊರ್ ಗೌಡ್ರೆಲ್ಲ ಪ್ರಮುಖರೆಲ್ಲ ಬಂದು ಹೌದ ಯಲ್ಲಪ್ಪ ಹಾ ಹೋಗಿ ಗಾಡಿ ಒಳಗ್ ಕುಂದ್ರ ಅಂತ ಹೇಳಿ ಅಂದಾಗ ಹೌದ್ ಐತ್ರಿ ಗೌಡ್ರೆ ತಮ್ಮೆಲ್ಲರ ಅಪ್ಪಣೆ ಇದ್ರು ಕುಂದಿರ್ತೀನಿ ಅಂತ ಹೇಳಿ ಇನ್ನು ಏನು ಯಲ್ಲಪ್ಪ ಹೋಗಿ ಎತ್ತಿನ ಗಾಡಿಯಾಗ ಒಂದು ಕಾಲು ಇಡಬೇಕತ್ತಿದ್ದ. ಹೌದ್ ಮಿರ್ಗಿದಿಂದ ಒಬ್ಬ ಸುದ್ದಿ ತಗೊಂಡು ಓಡಿ 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 ಬಂದ್ಬಿಟ್ಟ. ಹೌದ್ ಹೌದಿಪ್ಪ ಸಾವಿರಾರು ಜನ ಕುಡಿತು, ನಿಮ್ಮಂಗೆಲ್ಲ ಸಾವಿರಾರು ಜನ ಕುಡಿತು. ಹೌದ್ ಓಡಿ ಬಂದ ಎಲ್ಲೇನು ಎಲ್ಲಪ್ಪ ಅಂತೇಳಿ ಜನರಿಗೆ ಬಾಜು ಮಾಡ್ಕೋತ ಬಂದು ಇನ್ನು ಏನು ಎಲ್ಲಪ್ಪ ಎತ್ತಿ ಕಾಲಿಟ್ಟು ಗಾಡಿಯಾಗ ಏರಾಮಿದ್ದ ಗಾಡಿ ತೊಟ್ಲ ಕೈಯಾಗ ಬಂಡಿ ತೊಟ್ಲ ಕೈಯಾಗ ಹಿಡಿತಿದ್ದ. ಎಲ್ಲಪ್ಪನ ಹೋಗಿ ಕೈ ಹಿಡದ ಎಲ್ಲಪ್ಪ ಗಾಡಿಯಾಗ ಏರ್ಬೇಡ, ಘಾತ ಆಗ್ಯದ ಮಾತು, ಹೌದು ಹೌದು ಗಾಡಿಯಾಗ ಏರ್ಬೇಡ. ಹಾ ಹಾ ಯಾಕೋ ಏನಾಯ್ತು ಅಂದಾಗ ಹಾ ಹೊನ್ನಪ್ಪ ಹಾ ಎಲ್ಲಪ್ಪ ಹೌದಿಪ್ಪ ನಾ ಯಾವ ಬಾಯಿದಿಂದ ಹೇಳಪ್ಪ, ಹೌದು ಯಾವ ಬಾಯಿ ತಗೊಂಡು ಹೇಳು ಎಲ್ಲಪ್ಪ. ಹಾ ಹಾ ಸಾತ್ವಿ ಶಿರೋಮಣಿ ಗಂಡನೇ ದೇವರ ಅತ್ತಿ ಮಾವನೇ ತಂದೆ ತಾಯಿ ನನ್ನ ಊರನೇ ನನ್ನ ದೈವ ತಿಳಿ ದೊಡ್ಡವರಿಗೆ ಸಣ್ಣವರಿಗೆ ಬಾಗಿ ನಡೆಯುವಂತ ನಿನ್ನ ಹೆಂಡತಿ. ಹೌದ್ ನಿನ್ನ ಹೆಂಡತಿ ಮುಂಜಾಳೆ ನೀ ಬರುವಾಗ ಮುಖ ಸಣ್ಣ ಮಾಡಿಳು. ಹೌದ್ ಎಲ್ಲಪ್ಪ ಹಾ ಹಾ ಇಷ್ಟು ಘಾತ ಆಗ್ಯದ. ನಿನ್ನ ಹೆಂಡತಿ ಹೆರಿಗೆ ಆಗೋ ಸಮಯದೊಳಗೆ ನಿನ್ನ ಹೆಂಡತಿ ಕೂಸು ಎದಿಗೇರಿ ನಿನ್ನ ಮಡದಿ ಹೊನ್ನಮ್ಮ ಪ್ರಾಣ ಬಿಟ್ಟಾಳೋ ಎಲ್ಲಪ್ಪ, ಪ್ರಾಣ ಬಿಟ್ಟಾಳ, ಹಾ 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 ಪ್ರಾಣ ಬಿಟ್ಟಾಳ ಎಲ್ಲಪ್ಪ. ಹೌದ್ ಹೌದಿಪ್ಪ ಹೆಂಗಾಗಿರ್ಬೇಡ್ರಿ ಪಾಪ, ಹಾ ಹಾ ಹೆಂಗಾಗಿರ್ಬೇಡ. ಬರುವತ್ನ್ಯಾಗ ಹೆಂಡತಿಗೆ ಮಾತಾಡಿಸಿ ಬಂದಾನ ತಾಯಿಗೆ, ಹೌದ್ ನನ್ನ ಕೈಯಾಗ ಕೂಸು ಕೊಡಕತ್ತೆ ಅಂತ ಹೇಳಿ ಬಂದಾನ. ಹೌದ್ ಪಾಪ ಎದಿ ಮ್ಯಾಲ ಶಿಡ್ಲು ಬಡ್ದಂಗಾಯ್ತು, ಹೌದು ಗೋಲ್ ಮಿಂಚು ಹೊಡೆದಂಗಾಯ್ತು, ಮುಗುಲ್ ಕಡದ ಮ್ಯಾಲ ಬಿದ್ದಂಗಾಯ್ತು, ಮುಗಲು ಕಡದ ಮೈ ಮ್ಯಾಲ ಬಿದ್ದಂಗಾಯ್ತು. ಏನು ಎತ್ತಿನ ಗಾಡಿಯ ಕಾಲಿಟ್ಟಿದ ಹಿಂದೆ ಇಳಿದು ಹೇಳ್ತಾನ, ಎಲ್ಲಪ್ಪ ಯಾಕೆ ಇಳಿದೇವು ಗಾಡಿ ಅಂದು ಕುಂದ್ರ ಮೆರವಣಿಗೆ ಮಾಡೋಣ ಅಂದಾಗ ಹೌದ್ ಆ ಊರು ಗೌಡ್ರಿಗೆ ಯಲ್ಲಪ್ಪ ಮಹಾರಾಜ ಒಂದು ಮಾತು ಹೇಳ್ತಾನ. ಏನತ್ರಿ ಗೌಡ್ರೆ ಹಾ ನಾ 2 ಕುಸ್ತಿ ಒಗದಿನ ಅಂತೇಳಿ ನೀವು ಖುಷಿ ಪಟ್ರಿ ಅಲ್ಲ, ಹೌದು 2 ಕುಸ್ತಿ ಒಗದಿನ ಅಂತ ನೀವು ಹೌಸ್ ಪಟ್ರಿ ಅಲ್ಲ, ಹೌದು ಎಲ್ಲಪ್ಪನ ಮೆರವಣಿಗೆ ಮಾಡ್ಬೇಕಂತೇಳಿ ನೀವು ಮನ ತುಂಬಿ ಹರಿಸಿದ್ರಿಲ್ಲ. ಹೌದು ಗೌಡ್ರೆ ಹಾ ನಾ 2 ಕುಸ್ತಿ ಒಗಿಲಿಲ್ರಿ ಹಾ ಹಾ ಗೌಡ್ರ. ಒಂದು ಕುಸ್ತಿ ಒಳಗೆ ಬಿದ್ದ, ಒಂದು ಕುಸ್ತಿ ಒಳಗೆ ಗೆದ್ರಿ ಗೌಡ್ರ. ಇವತ್ತಿಗೆ ನನ್ನ ಕುಸ್ತಿನೇ ಬ್ಯಾಡ್ರಿ, ನನ್ನ ಮೆರವಣಿಗೆ ಬ್ಯಾಡ ಅಂತೇಳಿ ಉಟ್ಟು ಏನು ಲಾಂಗ್ ಹಾಕಿದೆಲ್ಲ ಟರ 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 ಹರಿದು ಹೋಗೋದು. ನನಗೆ ಇವತ್ತು ಮೆರವಣಿಗೆ ಬ್ಯಾಡ ಅಂತೇಳಿ ಎಲ್ಲಪ್ಪ ಎಲ್ಲ ಅಲ್ಲೇ ಬಿಟ್ಟು ಓಡಿ 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 ಮಿರ್ಗಿಗೆ ಬಂದ. ಹೌದು ಹೌದು ಮಿರ್ಗಿ ಗ್ರಾಮಕ್ಕೆ ಬಂದ, ತನ್ನ ಊರಿಗೆ ಬಂದ. ಹೌದು ಪಾಪ ಜನ ಎಲ್ಲ ಸುತ್ತ ಹಾಕಿ ಕೂತಿದ್ರು, ಹೌದು ಜನ ಎಲ್ಲ ಸುತ್ತ ಹಾಕಿ ಕೂತಿದ್ರು. ಹಾ ಹಾ ಈಚಿ ಕಡೆ ಯಲ್ಲಪ್ಪ ಮಹಾರಾಜನ ತಾಯಿ ಕಾಶಿಬಾಯಿ ಕೂತಾಳ, ಹೌದು ಈಚಿ ಕಡೆ ತಂದೆ ಶಿವಪ್ಪ ಕೂತಾನ. ಹೌದು ಯಾವಾಗ ಮಗ ಬಂದಾನನ್ನುವಂಥದ್ದು ತಾಯಿ ನೋಡಿದಳು, ಹಾ ಇಷ್ಟು ದುಃಖ ಐತ್ರಿ ಪಾಪ. ಹೌದು ಹೌದು ಎಲ್ಲಪ್ಪ ಹಾ ನಾ ನಿನಗ ಮೊದಲೇ ಹೇಳಿದ್ನಲ್ಲೋ ಯಪ್ಪ, ಹೌದಿಪ್ಪ ನೀ ಹೋಗಬೇಡ, ನಿನ್ನ ಹೆಂಡತಿ ಮುಖ ಸಣ್ಣ ಮಾಡ್ಯಾಳತ್ತೆ ಹೇಳಿದ್ದಲ್ಲ. ಎಲ್ಲಪ್ಪ ನಾ ಹೋಗಿ ಬರ್ತೇನೆ ತಾಯಿ, ನನ್ನ ಹೆಂಡತಿಗೆ ಏನಾಗಂಗಿಲ್ಲ, ನಮ್ಮ ಮನೆಗುರು ನಮ್ಮ ಕೈ ಬಿಡಂಗಿಲ್ಲ, ನಾ ಹೊಳ್ಳಿ ಬಂದ್ರ ನನ್ನ ಕೈಯಾಗ ಕೂಸು ಕೊಡಕತ್ತೆ ಅಂತ ಹೇಳಿದಿಲ್ಲ ಎಲ್ಲಪ್ಪ. ಹೌದು ಹೌದಿಪ್ಪ ಎಲ್ಲಪ್ಪ ಹಾ ನನ್ನ ಮಗಳು ಸೊಸಿ ಅಂತ ಕರೀಲಿಲ್ಲ ತಾಯಿ, ನನ್ನ ಮಗಳು ಹೊನ್ನವಾಗಿ ಎಬ್ಬಸೋ ಎಲ್ಲಪ್ಪ, ನೀರೇ ಮಾತಾಡು ಎಲ್ಲಪ್ಪ, ನನ್ನದಿಂದ ನಿಮ್ಮಪ್ಪನಿಂದ ಶಟ್ಕೊಂಡು ಮಕ್ಕೊಂಡಾಳು, ನಾವು ಏನೋ ಅಂದೀವು ಕಾಣ್ತದ ನಿನ್ನ ಹೆಂಡತಿಗೆ. ಎಲ್ಲಪ್ಪ ನಿನ್ನ ಹೆಂಡತಿ ಶಟ್ಕೊಂಡು ಮಕ್ಕೊಂಡಾಳು, ಒಂದಿಷ್ಟು ಎಬ್ಬಸು ಮಾತಾಡ್ತೀವೋ ಎಲ್ಲಪ್ಪ. ಹೌದು ಹೌದಿಪ್ಪ ಮಾತಾಡ್ತೀವಿ ಎಲ್ಲಪ್ಪ. ಎಲ್ಲಪ್ಪ ನಿನ್ನ ಹೆಂಡತಿಗೆ ನಾ ಒಂದು ದಿವಸ ನನ್ನ ಸೊಸಿ ಅಂತ ನೋಡ್ಲಿಲ್ಲಪ್ಪ, ನಿನ್ನ ಹೆಂಡತಿ ನನಗ ಒಂದು ದಿವಸ ನನ್ನ ಅತ್ತಿ ಅಂತ ನೋಡ್ಲಿಲ್ಲ. ಮುಂಜಾನೆ ಅಂತೂ ನನ್ನ ಸೊಸಿ ಸ್ವಚ್ಛಲ ಬಸರಿದಾಳ, ನನ್ನ ಸೊಸಿಗೆ ತ್ರಾಸ ಆಗ್ತದೆ ಕೈಯಾಗ ಕಸಬಾರಿಗೆ ತಗೊಂಡು ಅಂಗಳ ಕಸ ಹೊಡಿಬೇಕಂದ್ರ ಅತ್ತಿಯವರ ನಿಮ್ಮ ಟೊಂಕ ಬ್ಯಾನೆ ಆಗ್ತದ್ರಿ, ನಿಮ್ಮ ವಯಸ್ಸಾಗ್ಯದ, ನೀವು ಕಸ ಹೊಡಿಬೇಡ್ರಿ ಅಂತೇಳಿ ಓಡಿ ಬಂದು ಕೈಯನ್ನ ಕಸಬಾರಿಗೆ ಕಸಗೋತಿದ್ದೆಲ್ಲವ್ವ. ಹೌದು ಬಾವಿ ನೀರಿಗೆ ಹೋಗಿ ಒಂದು ಕೊಡ ನೀರು ತರ್ಬೇಕಂದ್ರ ಅತ್ತಿ ನಿಮ್ಮ ಮೊಳಕಾಲ್ ಹಿಡ್ದವ್ರಿ, ನೀವು ನೀರು ತರಬೇಡ್ರಿ, ನಾ ನೀರು ತರ್ತೀನಿ ಅಂತಿದ್ದಿಲ್ಲವ. ಹೌದು ಹೊನ್ನವ್ವ ಯಾಕವ್ವ ನನ್ನ ಮ್ಯಾಲ ಕೋಪ ಆಗಿದೆ, ಮಾತಾಡು ತಾಯಿ ಮಾತಾಡು. ಹೌದು ಮಾತಾಡಂತಾಳ. ಯಲ್ಲಪ್ಪ ಮಹಾರಾಜ ಅಂತ ನೀವ, ನಾ ನಿಮಗ ಮದುವೆ ಬ್ಯಾಡ ಅಂತಿದ್ದೆ,
ಮೊದಲೇ ಮದ್ವಿ ಬ್ಯಾಡ ಅಂತಿದ್ದೆ. ಈ ಮಾಯಾ ಪ್ರಪಂಚದೊಳಗೆ ನನಗೆ ಹಾಕಬೇಡ್ರಿ ಅಂತಿದ್ದ. ಹೌದು. ಆದ್ರ ಇಂಥ ಬಂಗಾರದಂತ ಹೆಂಡತಿಗೆ ನನಗೆ ಮಾಡಿ ನನಗೆ ಮೋಹ ಪಡುವಂಗ ಮಾಡಿದಿರಲಿವ. ಹೌದು. ಇತ್ರಾಗ ತಂದೆ ಶಿವಪ್ಪ ಕೂತಾನ. ಹೌದು. ಒಂದು ಸ್ವಲ್ಪ ಅಡವಿ ಗಿಡಕ್ಕೆ ಹೋಗಿ ಮನೆಯೊಳಗಿರುವಂತ ಒಂದು 4 ಕುರುಗಳಿಗೆ ಏನ್ರೆ ಮೇವು ತರಬೇಕಂತೇಳಿ ಹೆಗಲ ಮೇಲೆ ಒಂದು ಗಂಟೆ ಮೇವು ಹೊತ್ಕೊಂಡು ಬಂದ್ರ ಹಾದಿ ಒಳಗೆ ಓಡಿ ಬರ್ತಿದೆಯಲ್ಲವ, ಮಾವ ನಿಮ್ಮ ವಯಸ್ಸಾಗ್ಯದ, ನಿಮ್ಮ ಕೈಕಾಲು ನೋಯ್ತಾವ, ನಿಮ್ಗೆ ತಲೆ ಬ್ಯಾನೆ ಆಗ್ತದ, ನಿಮ್ಗೆ ವಜ್ಜ ಆಗ್ತದ ಅಂತೇಳಿ ಓಡಿ ಬಂದ ಕೈಯನ್ನ ಹೊರಿ ಕಸಗೊತ್ತಿದ್ದಿಲ್ಲವ. ಹೌದು. ನಾ ಯಾರಿಗೆ ಕರೀಲಿ ಹೊನ್ನಮ್ಮ, ಯಾರಿಗೆ ಕರೀಲಿ? ಈ ಕಡೆ ಎಲ್ಲಪ್ಪ ಮಹಾರಾಜ್ ಹೇಳ್ತಾನೆವ, ಹಾ ಯವ್ವ ನಾ ಪ್ರತಿನಿತ್ಯ ಕುಸ್ತಿ ಒಗದ ಬಂದಾಗ ಹೊನ್ನವ ನಿನ್ನ ಗಂಡು ಕುಸ್ತಿ ಒಗದ ಬಂದಾನ. ನಿನ್ನ ಗಂಡಗೆ ಸಾವಿರಾರು ಮಂದಿ ನೆದರು ಮಾಡಿರ್ಬೇಕು, ನಿನ್ನ ಗಂಡಗ ಆರ್ತಿ ಬೆಳಗು ನಿವಾಳಿಸಿ ಹೋಗಿ ಎತ್ತಿದಿಲ್ಲವ. ಹೇಳವ ನನ್ನ ಹೆಂಡತಿ ಇವತ್ತು ನನಗೆ ನಿವಾಳಿಸಿ ಹೋಗಿ ಅಂತೇಳಿ ಹೇಳವ್ವ. ನನ್ನ ಹೆಂಡತಿಗೆ ನನ್ನ ಜೊತೆ ಮಾತಾಡಕ್ ಹೇಳವ್ವ. ಹೌದು. ಯವ್ವ ಬ್ಯಾಡಂದ್ರು ನನ್ನ ಪ್ರಪಂಚದೊಳಗೆ ನುಗ್ಗಿದ್ರಿ. ಏನಾಯ್ತವ ನನ್ನ ಪ್ರಪಂಚ? ನನ್ನ ಪ್ರಪಂಚ ಎಲ್ಲ ಕೆಟ್ಟೈತವ. ಎಲ್ಲಪ್ಪ ಮಹಾರಾಜ್ ಹೇಳ್ತಾನೆವಾ, ನನ್ನ ಪ್ರಪಂಚ ಹೆಂಗಾಯ್ತು? ಕಾರ್ಮೋಡ ಕವಿದು ಶಿಡ್ಲು ಬಡ್ದಂಗೈತವ. ನನ್ನ ಪ್ರಪಂಚ ನಾಶ ಆಯ್ತು. ಹೌದು ಹೌದು. ಬೀಸು ಬಿರುಗಾಳಿಗೆ ದೀಪ ಹಚ್ಚಿಟ್ಟಂಗೈತವ. ನನ್ನ ಪ್ರಪಂಚ ದೀಪ ಆರಿ ಹೋಯ್ತು ತಾಯಿ. ಹೌದು, ಆರಿ ಹೋಯ್ತು. ಏನ್ ಹೇಳ್ತಾನೆ ಎಲ್ಲಪ್ಪ ಮಹಾರಾಜ? ಜನ ಎಲ್ಲ ಕೂಡಿ ಸ್ಮಶಾನಕ್ಕೆ ತಂದಾರ ಪಾಪ ತಾಯಿಗೆ. ಸ್ಮಶಾನಕ್ಕೆ ತಂದು ಕಟ್ಟಿಗೆ ಎಲ್ಲ ಒಟ್ಟಿ ಎಲ್ಲಪ್ಪ ಮಹಾರಾಜನ ಕೈ ಒಳಗ ಕಿಚ್ಚು ಕೊಟ್ರಿ. ಎಲ್ಲಪ್ಪ ನಿನ್ನ ಹೆಂಡತಿ ಕಿಚ್ಚು ಕೊಡು ಅಂದಾಗ ಕಿಚ್ಚು ಕೊಡುವತ್ನ್ಯಾಗ ಧಗ ಧಗ ಉರಿ ಹತ್ತಿ ಉರಿಲಿಕ್ಕತ್ತು. ನಿಮಗೆ ವಿಚಿತ್ರ ಒಂದು ಮಾತು ಹೇಳ್ಬೇಕಂದ್ರ ಏನ್ರಿಪ್ಪ, ಉರಿ ಹಿಂಗ ಧಗ 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 ಉರಿತಿತ್ತು. ತಾಯಿ ಹೊನ್ನಮ್ಮನ ಹೊಟ್ಟ್ಯಾನ ಕೂಸು ಜಿಗುದು ಎಲ್ಲಪ್ಪ ಮಹಾರಾಜನ ಪಾದದ ಮೇಲೆ ಬಿತ್ತು. ಹೌದು ಹೌದು. ಎಲ್ಲಪ್ಪ ಮಹಾರಾಜನ ಪಾದದ ಮೇಲೆ ಬಿತ್ತು. ಎಲ್ಲಪ್ಪ ಮಹಾರಾಜ ಹುಚ್ಚರಂಗ ನಿಂತಿದ. ನನ್ನ ಹೆಂಡತಿ ಹೊಂಟಳಲ್ಲ ನನಗೆ ಬಿಟ್ಟು, ನನ್ನ ಹೆಂಡತಿ ನನಗೆ ಬಿಟ್ಟು ಹೊಂಟಳಲ್ಲ ಅಂತ ಹೇಳಿ ಎಲ್ಲಪ್ಪ ಮಹಾರಾಜ ಯಾವ ಪ್ರಕಾರ ಆ ಉರಿ ಮುಂದೆ ನಿಂತಾನ. ಹೌದು. ಏ ಉರಿಯು ಕಿಚ್ಚಿನ ಮುಂದ ನಿಂತು ಹುಚ್ಚರಂಗ, ಆಶ್ಚರ್ಯ ನಡೆದು ಹೋಯ್ತು ಪಿಚ್ಚಿ ಬೀಳುವಂಗ. ಏ ಉರಿಯು ಬೆಂಕಿ ಮುಂದ ನಿಂತು ಹುಚ್ಚರಂಗ, ಆಶ್ಚರ್ಯ ನಡೆದು ಹೋಯ್ತು ಪಿಚ್ಚಿ ಬೀಳುವಂಗ. ಏ ಬಿಚ್ಚಿತ್ತು ತಾಯಿ ಗರ್ಭ ಹೊಡೆದಂಗ ಗುಡಗ. ಏ ಬಿಚ್ಚಿತ್ತು ತಾಯಿ ಗರ್ಭ ಹೊಡೆದಂಗ ಗುಡಗ. ಹಣಿ ಹಚ್ಚಿ ಕೂಸು ಬಿತ್ತು ತಂದೆ ಪಾದ ಮ್ಯಾಗ. ಒಲ್ಲೆಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ. ಎಲ್ಲ ಬದಿದ ಎಲ್ಲ ಲಿಂಗ ಒಲ್ಲಂದ ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ. ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ. ಏ ಧರಿಯೋಳು ಕರಜ್ಗಿಯ ಕರುನಾಡಿನೊಳಗ ವರಪುರುಷ ಎಲ್ಲ ಲಿಂಗ ನೆಲಸಿದ ಜಾಗ. ಧರಿಯೋಳು ಕರಜ್ಗಿಯ ಕರುನಾಡಿನೊಳಗ ವರಪುರುಷ ಎಲ್ಲ ಲಿಂಗ ನೆಲಸಿದ ಜಾಗ. ಏ ಶರಣರ ಪದ ಹಾಡಿ ಮಾಡಿ ಭೂಪರಾಗ. ಏ ಶರಣರ ಪದ ಹಾಡಿ ಮಾಡಿ ಭೂಪರಾಗ. ಹಾಡಿ ಪ್ರಕಾಶ ಹಾರೈಸಿ ಮಣಿಕಗ. ಒಲ್ಲೆಂದು ಏ ಒಲ್ಲೆಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ. ಎಲ್ಲ ಬಲಿದ ಎಲ್ಲ ಲಿಂಗ ಒಲ್ಲಲ್ದ ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ. ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ. ಏ ಧರಿಯೋಳು ಕರಜ್ಗಿಯ ಕರುನಾಡಿನೊಳಗ ವರಪುರುಷ ಎಲ್ಲ ಲಿಂಗ ನೆಲಸಿದ ಜಾಗ. ಏ ಧರಿಯೋಳು ಕರಜ್ಗಿಯ ಕರುನಾಡಿನೊಳಗ ವರಪುರುಷ ಎಲ್ಲ ಲಿಂಗ ನೆಲಸಿದ ಜಾಗ. ಏ ಶರಣರ ಪದ ಹಾಡಿ ಮಾಡಿ ಭೂಪರಾಗ.
ಒಲ್ಲೆಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ಎಲ್ಲ ಬಲಿದ ಎಲ್ಲ ಲಿಂಗ ಒಂದೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ. ಇಲ್ಲಿಯವರೆಗೆ ಬಹಳ ಒಳ್ಳೆ ಪದ್ಯ ಒಳ್ಳೆ ಮಾತುಗಳು ಕೇಳಿರಿ. ತಮಗೆಲ್ಲರಿಗೆ ದೇವರ ಒಳ್ಳೆ ಸದ್ಬುದ್ಧಿ ಕೊಡಲಿ.